ATM ತಂಡ ನಡೆಸಿಕೊಡ್ತಾ ಇರುವಂತಹ SPB at 80 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಲ್ಮೆಯ ಸ್ವಾಗತ ಸುಸ್ವಾಗತ. ರತ್ನಗರ್ಭ ಗಣಪತಿಂ ಸಮಾಶ್ರಯಾಮಿ ಸತತಂ. ಗಾನದ ಹಬ್ಬವಿದು ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ಈ ಟೈಟ್ಲ್ ಸಾಂಗ್ ಏನು ನೋಡಿದ್ರಿ, ಈ ಗೀತೆನ ನನಗೆ ಮಾಡಿಕೊಟ್ಟವರು ನಾಗೇಶ್ ಸರ್ ಅವ್ರು. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಬೇಕು ಸರ್. ಪ್ರೊಫೆಷ್ನಲಾಗಿ ಸಿಂಗಿಂಗ್ ಅಂತ ನಾನು ಎಂಟ್ರಾಗಿದ್ದು, ಫಸ್ಟು ಹಾಡಿದ್ದು ಶ್ವೇತನ್ ಜೊತೆನೆ ನಾನು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಆ್ಯಕ್ಚುಲಿ ಅವತ್ತು ನನಗೆ ಪ್ರೇಯರ್ ಆಡಬೇಕಂದ್ರೆ ಏನು ಶ್ರುತಿನೂ ಇಲ್ಲ, ತಾಳನೂ ಇಲ್ಲ, ಹೆಂಗೆ ಆಡೋದು ಅನ್ನೋ ಥರ. ಬಟ್ ಇವರು ಇಷ್ಟು ಅಕಂಪನಿ ಮಾಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ, ದಿಸ್ ಇಸ್ ಮೋರ್ ದೆನ್ ಅನಫ್ ಅನ್ನೋ ಥರ ಆಯಿತು. SPB ಅವರ 80ನೇ ವರ್ಷದ ಹುಟ್ಟುಹಬ್ಬಕ್ಕೆ 80 ಗೀತೆಗಳ ಸಮರ್ಪಣೆ ಮಾಡಿದ್ದೀವಿ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಾಯೋಜನೆ ಮಾಡಿದಂತಹ ಎಲ್ಲರಿಗೂ ಕಲಾಭೂಮಿ ಮತ್ತು ATM ತಂಡದ ಪರವಾಗಿ ನಮ್ಮ ವಂದನೆಗಳು. ಇಂಥ ಒಂದು ಕಾರ್ಯಕ್ರಮ ನನಗೆ ಮಾಡೋಕ್ಕೆ ನನಗೆ ಮೇಯ್ನ್ ಬೆನ್ನೆಲುಬಾಗಿ ನಿಂತಂಥ ಒಂದು ನವೋದಯ ನಾಗರಾಜ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಪ್ರಸನ್ನ ಉಡುಪ ಅವರು. ಹಾಗೆ ನಾವು ಈ ವಾಯ್ಸ್ ಓವರ್ ಮಾಡಿ ಹಿಂಗಡೆ ಬ್ಯಾಕೆಟ್ ಡ್ರಾಪಲ್ಲಿ ನಾವು ಅದನ್ನು ಹಾಕಬೇಕು ಅಂದಾಗ ಕೂಡ ನಮಗೆ ಮೇಯ್ನ್ ನೆನಪಾಗಿದ್ದು ಗಿರೀಶ್ ಸರ್ ಅವರು ನನ್ನ ಬ್ರದರ್ ಥರ. ಸೊ ಗಿರೀಶ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದ ಇದ್ದೀವಿ. ನನಗೆ ಫಸ್ಟು ತುಂಬ ಇಂಪ್ರೆಸ್ ಆಗಿದ್ದು ಈ ಟೀಮಲ್ಲಿ ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ ಫ್ರೇಮ್ವರ್ಕ್ ಆ್ಯಂಡ್ ಗುಡ್ ಥಾಟ್ ಪ್ರಾಸೆಸ್. ಹ್ಯಾಟ್ಸ್ ಆಫ್ ಟು ಯುವರ್ ಟೀಮ್. ಐ ವಾಸ್ ವೆರಿ ಇಂಪ್ರೆಸ್ಡ್. ನಮ್ಗಳಿಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ, 80 ಹಾಡುಗಳು ಅವರಿಗಾಗಿ ಅವರು ಡೆಡಿಕೇಟ್ ಮಾಡಿರೋದಕ್ಕೆ ನಿಮಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೋಗಿದ್ದೀವಿ, ಹಾಡಿದ್ದೀವಿ. ದಿಸ್ ಈಸ್ ದ ತುಂಬ ಶಿಸ್ತುಬದ್ಧವಾದಂಥ ಒಂದು ಕಾರ್ಯಕ್ರಮ. ತುಂಬ ಇಷ್ಟ ಆಯಿತು ಸರ್. ತುಂಬ ಡಿಸಿಪ್ಲಿನ್ಡ್ ಆಗಿದೆ ನಿಜವಾಗ್ಲೂ. ನಿಮ್ಮ ಒಂದು ATM ಇಂದ ನಮ್ಮ ಕ್ಯಾರೋಕೆ ಕ್ಲಬ್ ಹೆಂಗೆ ನಡೆಸಬೇಕು ಅನ್ನೋದು ಭಾಳಷ್ಟು ಕಲ್ತಿದ್ವಿ ಸರ್ ನಾವು ನಿಜವಾಗ್ಲೂ. ತುಂಬ ದೊಡ್ಡ ಮಾತು. ಆಮೇಲೆ ನಮ್ಮಲ್ಲಿ ಹೆಂಗೆ ಅಂದರೆ ಕ್ಯಾರೋಕೆ ಕ್ಲಬ್ಸ್ನಲ್ಲಿ ನಾವು ಹೋದರೆ ಸರ್ ನನಗೆ ಬೇಕು ಕೊಡಿ ಅಂತ ಇವರು ಎಷ್ಟು ಮೆಟಿಕ್ಯುಲಸ್ಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ A to Z ಆರ್ಡ್ರ್ನಲ್ಲಿ ಹಾಕ್ಬಿಟ್ಟವ್ರೆ. ಕಲೆ ಎಲ್ಲರನ್ನೂ ಕರೆಯುತ್ತೆ, ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ. ಅದರಲ್ಲಿ ನಮ್ಮ ಅರವಿಂದ್ ಸರ್ ಸಹ ಒಬ್ಬರು ಅನ್ನೋದು ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಒಂದು ಭಕ್ತಿಗೀತೆ ಇತ್ತು, ಆ ಭಕ್ತಿ ಇವರು ಫಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ರಾತ್ರಿ 2 ಗಂಟೆಗೆ ಮೆಸೇಜ್ ಹಾಕಿದ್ದಾರೆ, ನಿಮ್ಮ ಹಾಡು ಮೊದಲನೇದಿದೆ, ನೀವು 8:50ಕ್ಕೆ ಬರಬೇಕು ಅಂತ. ಅಷ್ಟು ಪರ್ಫೆಕ್ಟಾಗಿ ಅವ್ರು ಪ್ಲ್ಯಾನಿಂಗ್ ಮಾಡಿ ಎಲ್ಲಾದ್ರೂ ಇಷ್ಟು ಪಂಕ್ಚುಯಾಲಿಟಿ, ಇಷ್ಟು ಡಿಸಿಪ್ಲಿನ್ ಇರೋವಂಥದ್ದು ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಒನ್ ಆ್ಯಂಡ್ ದಿ ಓನ್ಲಿ ಒನ್ ಕಲಾಭೂಮಿ ಆ್ಯಂಡ್ ATM. ಗಿರೀಶ್ ಅವರು ಎಕ್ಸಲೆಂಟ್ ವಾಯ್ಸ್, ಎಕ್ಸಲೆಂಟ್ ಲ್ಯಾಂಗ್ವೇಜು, ತುಂಬ ಕಮೆಂಡು. ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ರಿಯಲಿ ಸೂಪರ್. ಇದು ಅನೌನ್ಸ್ ಮಾಡೋದಾಗಲಿ, ಆ ಮಗು ನೋಡಿದ್ರಿ ಎಲ್ಲರ ಕಣ್ಣಲ್ಲೂ ನೀರು ಬಂತು. ಫಸ್ಟ್ ಅದಕ್ಕೆ ಇವರಿಗೆ ತುಂಬ ಶ್ಲಾಘನೀಯವಾದ ಕೆಲಸ. ಯಾರಿಗೂ ಆ ಧೈರ್ಯ ಬರೋದಿಲ್ಲ. ಅದು ವೇದಿಕೆ ಅಂದಮೇಲೆ ಎಲ್ಲರಿಗೂ ಅವಕಾಶ ಅಂತ ಪ್ರೂವ್ ಮಾಡಿದ್ರು. ನನಗೇನು ಇಂಪ್ರೆಸ್ ಆಯಿತು ಅಂದರೆ, ಬೆಳಿಗ್ಗೆ 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 8:45 ಅಷ್ಟೊತ್ತಿಗೆ ಬಂದ್ವಿ. ಅವಾಗಿಂದ ಇವಾಗವರೆಗೂ ನಾನ್ ಸ್ಟಾಪ್ ಹ್ಯಾಟ್ಸ್ ಆಫ್. SPBಗೆ ಎಷ್ಟು ಡಿಸಿಪ್ಲಿನ್ ಇದೆಯೋ ನಿಮಗೂ ಅಷ್ಟೇ ಡಿಸಿಪ್ಲಿನ್ ಇದೆ. ಯು ಆರ್ ಮಾಡರ್ನ್ SPB. ಕರೋಕೆ ಎನ್ನುವ ಪರಿಕಲ್ಪನೆ ಇಲ್ಲದಿರೋ ಕಾಲದಲ್ಲಿ ಸಿ ಬೆಂಗಳೂರು ಮಾಧ್ಯಮದ ಮೂಲಕ ಜನಪ್ರಿಯತೆಯನ್ನು ಆ ಕಾಲಕ್ಕೆ ಮಾಡಿದ್ರು. ಆ ನಂತರದ ದಿನಗಳಲ್ಲಿ ತಾಂತ್ರಿಕವಾಗಿ ಅರವಿಂದ್ ಅವರು ಮಾಡಿರೋದು ಯಾರಿಗೂ ಸಾಧ್ಯನೇ ಆಗಲ್ಲ. ನಾನು ಕೂಡ ಒಬ್ಬ ಆರ್ಗನೈಸರ್ ಆಗಿ ಹೇಳ್ತೀನಿ, ವಿಷುವಲ್ನ ಅವರೇ ಸ್ವತಃ ವಿಡಿಯೋ ಎಡಿಟಿಂಗ್ನ ಮಾಡಿ ಆ ಲಿಪ್ಸಿಂಕಿಂಗು, ಆ ಟೈಮಿಂಗ್ಸು, ಆ ರೀತಿ ಮಾಡೋದಕ್ಕೆ ಬಹಳ ಕಷ್ಟ ಇದೆ. ಬರೀ ಒಂದು ದಿವಸ ಹೀಗೆ ನಾನೇನು ಅರ್ಥ ಕೂತಿದ್ದಾಗ ಬಂದುಬಿಟ್ಟು ಸುಮ್ಮನೆ ಬಂದು ನನ್ನ ಕೆಳಗೆ ಕೂತ್ಕೊಂಡು ಕಾಲ ಕೆಳಗೆ ಕೂತ್ಕೊಂಡ್ಬಿಟ್ಟು ನಾನು ಹಾಡ್ಬೋದಾ ಅಂತ ಕೇಳಿದೆ. ಏನು ಗೊತ್ತಾ, ಒಂದು ಹಾಡಪ್ಪ, ನಮಗಲ್ಲಿ ಎಲ್ರಿಗೂ ಹಾಡಲಿಕ್ಕೆ ಅವಕಾಶ ಇದೆ, ನೀವು ಹಾಡಿ ಅಂತ ಹೇಳಿದೆ. ಅದು ಅವ್ರು ಯಾವುದೋ ಒಂದು ಕಿಶೋರ್ ಕುಮಾರದ ಹಾಡಾಡಿದ್ರು, ಅದ್ಭುತವಾಗಿತ್ತು.
ಇಷ್ಟೊತ್ತು ತನಕ ನೀವೆಲ್ಲ ತಾಳ್ಮೆಯಿಂದ ಕಾರ್ಯಕ್ರಮ ಕೂತು ನೋಡಿದ್ದೀರಾ, ಆನಂದಿಸಿದ್ದೀರಾ. ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಮುಂದಿನ ಗೀತೆ 1976ರಲ್ಲಿ ಬಿಡುಗಡೆ ಆದಂತಹ ಬಯಲುದಾರಿ ಚಿತ್ರದ್ದು. ಅದು ಕನಸಲು ನೀನೆ ಮನಸಲು ನೀನೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ. ಇದು ಈ ಚಿತ್ರ ಕೂಡ ಬಹಳ ಅದ್ಭುತಗಳಿಂದ ಕೂಡಿರುವಂತಹ ಒಂದು ಚಿತ್ರ. ತಾಂತ್ರಿಕವಾಗಿ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲೂ ಇರಬಹುದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡೋಣ. ಆದ್ರೆ ಈ ಚಿತ್ರದ ಬಗ್ಗೆ ಏನಾದರೂ ಒಂದು ವಿಶೇಷತೆ ಹೇಳ್ಬೋದು, ಈ ಹಾಡಿನ ಬಗ್ಗೆ? ಹೌದು, ಇದು ಕಾದಂಬರಿ ಆಧಾರಿತ ಚಿತ್ರ, ದೊರೆ ಭಗವಾನ್ ಅವರ ನಿರ್ದೇಶನ. ಇದಕ್ಕೆ ರಾಜ್ಕುಮಾರ್ ಅವರ ಪಾತ್ರ ಮಾಡಿಸ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಹಳಷ್ಟು ಸಮಯ ತಗೊಂಡ್ರು ಕೂಡ ಖಂಡಿತ ಅದು ಏನು ಈ ಕಾಲ್ ಶೀಟ್ ಅಂತೀವಲ್ಲ, ಇದು ಸಾಧ್ಯವಾಗೋದೇ ಇಲ್ಲ. ಆಗ ಪಾರ್ವತಮ್ಮನವ್ರು ಹೇಳ್ತಾರೆ, ದೊರೆ ಭಗವಾನ್ ಅವರೇ, ನೀವು ಕತೆ ಇಟ್ಕೊಂಡು ಕಾಯ್ತಾ ಇದ್ರೆ ಆಗೋದಿಲ್ಲ, ನೀವು ಯಾರನ್ನಾದ್ರೂ ಬೇರೆ ನಾಯಕರನ್ನ ಮಾಡಕ್ ಸಾಧ್ಯವೇ ನೋಡಿ ಅಂತ ಹೇಳಿದಾಗ ಆಗ ಆಯ್ಕೆ ಮಾಡಿದ್ದು ಅನಂತ್ನಾಗ್ ಅವರನ್ನ. ಇಲ್ಲವಾದ್ರೆ ಈ ಪಾತ್ರನ ರಾಜ್ಕುಮಾರ್ ಅವರು ಮಾಡಬೇಕಾದಂತ ಒಂದು ಪಾತ್ರ. ಇದರಲ್ಲಿ ಅನಂತ್ನಾಗ್ ಮತ್ತೆ ಕಲ್ಪನಾ ಇಬ್ಬರದು ಶ್ರೇಷ್ಠ ಅಭಿನಯ. ಗೋಪು ಮತ್ತೆ ಚಂದ್ರ ಅಂತ ಪಾತ್ರಧಾರಿಗಳ ಹೆಸರಲ್ಲಿ ಈ ಕನಸಲು ನೀನೆ ಮನಸಲು ನೀನೆ ಹಾಡು ಇದೆಯಲ್ಲ, ಇದರ ಟ್ಯೂನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದನ್ನ ನೋಡಿದಂತಹ ಬೇರೆ ಭಾಷೆಯ ಸಂಗೀತ ನಿರ್ದೇಶಕರು ಇವ್ರ ಹತ್ರ ರೈಟ್ಸ್ ತಗೊಂಡು ಈ ಹಾಡನ್ನ ಬಳಕೆ ಮಾಡಿದ್ದಾರೆ. ತಮಿಳಲ್ಲಿದೆ, ತೆಲುಗಿನಲ್ಲಿದೆ, ಹಿಂದಿಯಲ್ಲೂ ಇದೆ. ಹೀಗಾಗಿ ತುಂಬಾ ಈ ಕನ್ನಡದ ಒಂದು 10 ಸಾರ್ವಕಾಲಿಕ ಡ್ಯೂಯೆಟ್ ಸಾಂಗ್ಸ್ ಅಂತ ಲಿಸ್ಟ್ ಮಾಡೋದಾದ್ರೆ 1990 ಇಸ್ವಿಯಲ್ಲಿ ಲಿಸ್ಟ್ ಮಾಡಿದಾಗ ಈ ಹಾಡು ಅದರಲ್ಲೂ ಇತ್ತು. ಕನಸಲು ನೀನೆ ಮನಸಲು ನೀನೆ ಕೂಡ ಇತ್ತು. ಇನ್ನೂ ಒಂದೆರಡು ಹಾಡುಗಳನ್ನ ನಾನು ಜ್ಞಾಪಕ ಮಾಡ್ಕೋತೀನಿ. ಈ ಹಾಡು ಒಂದು 10 ಸಾರ್ವಕಾಲಿಕ ಡ್ಯೂಯೆಟ್ ಸಾಂಗ್ಸ್ ಅಂತ ಇದ್ರೆ ಕನ್ನಡದಲ್ಲಿ ಇದು ಒಂದು ಹಾಡು. ಖಂಡಿತ ಅದ್ಭುತವಾದ ಹಾಡು, ನೋಡಿ ನಲಿಯೋಣ. ಬಾಲು ಅವರ ಸುಮಧುರ ಕಂಠದಲ್ಲಿ. ಖಂಡಿತ ಬಹಳ ಸಂತೋಷ. ಅಂದ್ರೆ ಬಹುಶಃ ನಮ್ಮ ಕನ್ನಡ ಚಲನಚಿತ್ರ ರಂಗದ ಒಂದು ಸುವರ್ಣ ಘಟ್ಟ ಅಂತ ಅನ್ಸುತ್ತೆ. ಅದರಲ್ಲಿ ಯಾಕೆಂತಂದ್ರೆ ಬಹಳಷ್ಟು ವರ್ಷಗಳ ನಂತರ ಬೇರೆ ಚಿತ್ರಗಳನ್ನ ನಾವು ಆಮದು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ್ರೆ ಮುಂಚೆ ಎಲ್ಲ ನಮ್ಮ ಕನ್ನಡದ ಎಷ್ಟೋ ಚಿತ್ರಗಳು, ಹಾಡುಗಳು ಬೇರೆ ಭಾಷೆಯವರು ಅದನ್ನ ಅನುಕರಿಸ್ತಾ ಇದ್ರು. ಅದು ಬಹುಶಃ ನಮ್ಮ ಕನ್ನಡದ ಸುವರ್ಣ ಇತಿಹಾಸದ ಕ್ಷಣಗಳು ಅಥವಾ ಇತಿಹಾಸದ ಘಟ್ಟಗಳು ಅಂತ ಅನ್ಬೋದು ಅಂತ. ರಾಜನ್ ನಾಗೇಂದ್ರ ಅವರು ಈ ಶ್ರೀಮಂತಿಕೆಯನ್ನ ಕನ್ನಡ ಚಿತ್ರರಂಗಕ್ಕೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರ ಬಹಳಷ್ಟು ಹಾಡುಗಳು, ಟ್ಯೂನ್ಸು ಬೇರೆ ಭಾಷೆಗೆ ಏನದು ರೀಮೇಕ್ ಆಗಿದೆ, ರೀಸೌಂಡಿಂಗ್ ಆಗಿದೆ, ರೆಕಾರ್ಡಿಂಗ್ ಆಗಿದೆ. ಬಹಳ ಸಂತೋಷ. ಈ ಚಿತ್ರದ ಅಂದ್ರೆ ಈ ಕನಸಲು ನೀನೆ ಮನಸಲು ನೀನೆ ಹಾಡಿನ ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಅವರು ಮತ್ತು ವಾಣಿ ಜಯರಾಮ್ ಅವರು. ಇದನ್ನ ಹಾಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮ ಕಲಾಭೂಮಿ ಮತ್ತು ATM ತಂಡದ ಗಾಯಕರಾದಂತಹ ಶ್ರೀಯುತ ಗಿರಿಧರ್ ಮತ್ತು ಕುಮಾರಿ ಸಿರಿ ಚಂದ್ರಶೇಖರ್ ಅವರು. ಈಗ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಈ ಉಭಯ ಕಲಾವಿದರನ್ನ ವೇದಿಕೆಗೆ ಆಹ್ವಾನ ಮಾಡೋಣ. ಕನಸಲು ನೀನೆ ಮನಸಲು ನೀನೆ, ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ, ಒಲಿದ ನಿನ್ನ ಬಿಡೆನು ಚಿನ್ನ ಇನ್ನು ಎಂದೆಂದಿಗೂ, ನಿನ್ನನ್ನೆಂದೆಂದಿಗೂ. ಕನಸಲು ನೀನೆ ಮನಸಲು ನೀನೆ, ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಮೌನವು ಚೆನ್ನ ಮಾತಲು ಚೆನ್ನ, ನಗುವಾಗ ನೀರಿನ್ನು ಚೆನ್ನ, ನೋಡಲು ಚೆನ್ನ ಕಾಡಲು ಚೆನ್ನ,
ನಿನಗಿಂತ ಯಾರಿಲ್ಲ ಚೆನ್ನ. ಸ್ನೇಹಕ್ಕೆ ಸೋತೆ ಮೋಹಕ್ಕೆ ಸೋತೆ ಕಂಡಂತೆ ನಾ ಸೋತು ಹೋದೆ. ಮಾತಿಗೆ ಸೋತೆ ಪ್ರೀತಿಗೆ ಸೋತೆ ಸೋಲನ್ನು ಗೆಲುವನ್ನೇ ಕಂಡೆ. ಸೋಲಲ್ಲೂ ಗೆಲುವನ್ನೇ ಕಂಡೆ. ಕನಸಲು ನೀನೆ ಮನಸಲು ನೀನೆ ನನ್ನಾಡೆ ನಿನ್ನಾಡೆ ನನ್ನಾಡೆ ನಿನ್ನಾಡೆ. ಒಲಿದನಿಂದ ಬಿಡಲು ಚೆನ್ನ ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ದೇವರೇ ಬಂದು ಬೇಡಿಕೊ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೆನು ಏನು ನೀನಿರುವಾಗ ಹೊಸ ಆಸೆ ನನಗೇಕೆ ಇನ್ನು? ಸೂರ್ಯನ ಆಣೆ ಚಂದ್ರನ ಆಣೆ ಎದೆಯಲ್ಲಿ ನೀನಿಂದೆ ಜಾಣೆ. ಪ್ರಾಣವು ನೀನೆ ದೇಹವು ನಾನೇ ಈ ತಾಯಿ ಕಾವೇರಿ ಆಣೆ. ಈ ತಾಯಿ ಕಾವೇರಿ ಆಣೆ. ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಒಲಿದನಿಂದ ಬಿಡಲು ಚೆನ್ನ ಇನ್ನು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಕನಸಲು ನೀನೆ ಮನಸಲು ನೀನೆ ನಿನ್ನಾಣೆ ನಿನ್ನಾಡೆ ನಿನ್ನಾಣೆ. ನಿನ್ನಾಡೆ. ಆಹಾಹಾ 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 ಆಹಾ ಲಾ 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 ಲಾ. ತುಂಬ ಧನ್ಯವಾದಗಳು. ಧನ್ಯವಾದಗಳು. ಸ್ವರದ ಸರದಾರನೇ ಬಾಲಸುಬ್ರಹ್ಮಣ್ಯಂ. ಗಾನ ಗಂಧರ್ವನೇ ಬಾಲಸುಬ್ರಹ್ಮಣ್ಯಂ. ನಮ್ಮ ಎದೆಯಾಳದ ದನಿಯೇ ಎಸ್ಪಿಬಿ ಸ್ವರಾರ್ಚನೆ. ಎಸ್ಪಿಬಿ ಸ್ವರಾರ್ಚನೆ. ನಿಮ್ಮ ಹುಟ್ಟು ಹಬ್ಬದ ಸುದಿನದಲ್ಲಿ 80ರ ಸಂಭ್ರಮದ ಹರಕೆಯಲ್ಲಿ ಕನ್ನಡ ನಾಡಿನ ಮನೆ ಮನದಲ್ಲೂ ನಿಮ್ಮದೇ ನೆನಪಿನ ಗಾನ ಸುಧೆ. ನಿಮ್ಮ ಸ್ವರ ಸಾಗರವು ತುಂಬಿ ಹರಿದಿದೆ. ಭಾವಲೋಕದ ಬಾಗಿಲು ತೆರೆದಿದೆ. ಕಾಲ ಕಳೆದರು ಮಾಸದ ಧ್ವನಿಯೇ. ನಿಮ್ಮ ಹಾಡೇ ನಮಗೆ ಜೀವ ಸೇಲೆ. PM ಭಟ್ಟು ಗಾನದ ಹಬ್ಬವಿದು. ಮುಂಜಾನೆಯಿಂದ ಸಂಜೆಯವರೆಗೆ 80 ಗೀತೆಗಳ ಸರಮಾಲೆ. ನಿಮ್ಮ ಪಾದಕ್ಕೆ ಸಮರ್ಪಣೆ ಈ ಸ್ವರಾರ್ಚನೆ.
ಬಾಲು ಸರ ನಿಮಗೆ ಕೋಟಿ ವಂದನೆ. ಇಂದಿನ ಗಾಯಕರ ಕಂಠದಲ್ಲಿ ನೀವೇ ತೇಲಿ ಬನ್ನಿ. SPB ಎಂಬತ್ತರ ಈ ವೇದಿಕೆಗೆ ಬೆಳಕಾಗಿ ಬನ್ನಿ. ಬಾಲು ಸರ್, ಬಾಲು ಸರ್, ಕಲಾಭೂಮಿಯ ವೇದಿಕೆಯಿಂದ ನಿಮಗೆ ಸ್ವರಾಂಜಲಿ.